ಆರ್ಡಿ ನ್ಯೂಸ್ಗೆ ಸ್ವಾಗತ. ಭದ್ರಾವತಿಯ ಶಾಂತಿನಗರದ ಛಲವಾದಿ ಸಮುದಾಯ ಭವನ ನಿರ್ಮಾಣ ಮಾಡಲು ಖಾಲಿ ನಿವೇಶನಕ್ಕೆ ಬೇಡಿಕೆ ಇಟ್ಟು ಛಲವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಶಾಂತಿನಗರ ಗೋಮಾಳ ಜಾಗದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲು ಅನುಮತಿ ಕೋರಿ ಈಗಾಗಲೇ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡಲಾಗಿದೆ. ಖಾಲಿ ಜಾಗ ಕೆಪಿಸಿ ಸುಪರ್ದಿಯಲ್ಲಿದ್ದು ಅವರಿಂದ ಛಲವಾದಿ ಸಂಘಕ್ಕೆ ಹಸ್ತಾಂತರಿಸಲು ಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಛಲವಾದಿ ಸಂಘದ ಕಾರ್ಯದರ್ಶಿ ಮಹೇಶ್ ಮಾತನಾಡಿ, ಸ್ಥಳದ ಸಂಬಂಧ ಸಮಾಜ ಕಲ್ಯಾಣ ಸಚಿವ ಎಸ್. ಸಿ. ಮಹದೇವಪ್ಪ, ಕ್ಷೇತ್ರದ ಶಾಸಕ ಬಿ. ಕೆ. ಸಂಗಮೇಶ್ವರ್ ಹಾಗೂ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಅವರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದು, 2.5 ಎಕರೆ ಗೋಮಾಳದ ಭೂಮಿಯಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಬೇಕಾಗುವಷ್ಟು ಜಾಗ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಈಗಾಗಲೇ ಕಂದಾಯ ಇಲಾಖೆಯಿಂದ ಸರ್ವೆ ಮಾಡಲಾಗಿದೆ. ಈ ಮಧ್ಯೆ ಕೆಪಿಸಿ ಅಧಿಕಾರಿಗಳು ಖಾಲಿ ನಿವೇಶನಕ್ಕೆ ಕಾಂಪೌಂಡ್ ನಿರ್ಮಿಸಿ ಗೇಟ್ ಅಳವಡಿಸಲು ಮುಂದಾಗಿದ್ದಾರೆ. ಕೆಪಿಸಿ ವರ್ತನೆ ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಕೆಪಿಸಿ ಅಧಿಕಾರಿಗಳು ಸಂಘದ ದಾಖಲೆಗಳನ್ನು ಸರ್ಕಾರದ ವತಿಯಿಂದ ಮಾಡಿಕೊಂಡ ನಂತರ ಬಿಟ್ಟುಕೊಡುವುದಾಗಿ ಹೇಳುತ್ತಿದ್ದಾರೆ ಎಂದರು. ಪ್ರತಿಭಟನಾ ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಅಕ್ಕಿ, ಮಂಜು, ಚಂದನ್, ಪುನೀತ್, ಶಶಿ, ಛಲವಾದಿ ಸಂಘದ ಅಧ್ಯಕ್ಷ ಶಿವರುದ್ರಪ್ಪ, ಪ್ರಧಾನ ಕಾರ್ಯದರ್ಶಿ ಕಾಂತರಾಜು, ಕಾರ್ಯದರ್ಶಿ ರಾಜಶೇಖರ್ ಸೇರಿದಂತೆ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ರವಿ ಎಸ್. ಆರ್ಡಿ ನ್ಯೂಸ್, ಭದ್ರಾವತಿ. ಹೋಗ್ತೀವಿ, ಶಕ್ತಿ ಬರ್ತಾಗುತ್ತೆ, ನಾವೆಲ್ಲ ಹೋಗಲ್ಲ, ಮಾಡಿಲ್ಲ ನಮಗೆ ನಾವು ಜಾಗ ಕೇಳಿದ್ವಿ 10 ವರ್ಷದಿಂದ. ತಹಸೀಲ್ದಾರ್ ಬಂದಿದೆ, ಅವ್ರ ಕಡೆ ಪ್ರೋಸೆಸ್ ಆಗ್ತಾ ಇದೆ. ಸುತ್ತ ಏನು ಪಿಚ್ಚಿಂಗ್ ಆಗ್ತದೆ ಈಗ ನನ್ನ ಹಳೆ ಸರ್ ಒಂದು ನಿಮಿಷ ಹಂಗಲ್ಲ ಏನೋ ಒಂದು ಆಕ್ಚುಲಿ ನಿಮ್ಮ ಕೈಲಿ ಏನಿಲ್ಲ ಅಂತ ನನಗೂ ಗೊತ್ತಿತ್ತು, ಅವ್ರಿಗೂ ಗೊತ್ತೈತೆ. ನೋಡಪ್ಪ, ಈಗ ನಾನು ಹೇಳಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಸಮಾಧಾನ ಆಯಿತು ಅಂತಂತಂದರೆ ಸರಿ. ಇಲ್ಲಣ್ಣ ಇದಾಗೋದಿಲ್ಲ ಕಾರಣ ನಾವು ಸ್ಯಾಂಕ್ಷನ್ ಆಗೋ ಮಟ್ಟ ಇಲ್ಲೇ ಕೂತ್ಕೊಳ್ತೀವಿ ಅಂತಂದರೆ ಇವ್ರ ಪಾಪ ಏನೋ ಮಾಡೋಕ್ಕೆ ಬರಲ್ಲ. ಇವ್ರ ಕೈಲಿ ಅಧಿಕಾರ ಇಲ್ಲ. ಇಲ್ಲಿನ ಮೇಲಧಿಕಾರಿಗೆ ಒಂದು ರಿಪೋರ್ಟ್ ಹಾಕ್ಬೋದು, ಸರ್ ಈ ಥರ ಹೋಗಿದ್ವಿ, ಈ ಥರ ಆಯಿತು, ಈ ಥರ ಕೆಲಸ ಮಾಡೋಕ್ಕಿಲ್ಲ ವಿಚಾರದಲ್ಲಿ ನಿಮಗೆ ಸ್ಥಿತಿ ನನಗಷ್ಟೇ ಗೊತ್ತಿರುತ್ತೆ. ನಾನು ನಿಮ್ಮ ಪರವಾಗೆಲ್ಲ ಹೋರಾಟ ಮಾಡಿ ಈಗ ನಾನು ಹೇಳೋದೇನು ಗೊತ್ತಿತ್ತಾ, ನೀವೇನು ಈ ಕೆಲಸ ಈಗ ಮಾಡ್ತದಲ್ಲ ಪರವಾಗಿ ನಾನು ಇಷ್ಟು ನಿಲ್ಲಿಸ್ಬಿಟ್ಟು ಇಷ್ಟೊಳಗೆ ಮಾಡ್ಕೊಂಡು ಬರೋಕ್ಕಾಗುತ್ತೆ. ಆಳಿಕೆ ಬಂದು ಆಳಿಕೆ ಮಾಡ್ಕೊಂಡು ಪೆಂಚಿಂಗ್ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡ್ರೆ ಅದನ್ನ ಅಲ್ಲಲ್ಲ ಪೆಂಚಿಂಗ್ ಕೆಲಸ ಬರಲ್ಲ. ಏನು ಇಲ್ಲಿ ಏನು ಬಿಡಿಸಿದ್ರಲ್ಲ ಇದನ್ನಂತೂ ಮುಟ್ಸೋದು ಬೇಡ. ಆಕ್ಚುಲಿ ಎಲ್ಲಿದೆ, ಯಾವ ಭಾಗದಲ್ಲಿದೆ, ಯಾವ ಜಾಗದಲ್ಲಿ ಫೋನ್ ಮಾಡ್ಕೊಡ್ರಿ. ಅಲ್ಲ ಕರೆಕ್ಟ್ ಹೇಳ್ತೀನಿ. ಆಮೇಲೆ ರಘು ಒಬ್ಬರೇ ಬಂದು ಇಲ್ಲ ಅಂತ ತೋರಿಸಿದ್ರೆ ಯಾರು ಒಪ್ಪಲ್ಲ. ಇಬ್ಬರೇ ಬಂದಿದ್ರು ಅದ ಈಗ ಅಲ್ಲ. ನಾನು ಹೇಳಿದ್ವಿ ಈ ಜಾಗ ಎಲ್ಲೈತೆ, ಇದು ಫಾರೆಸ್ಟ್ ಜಾಗನೋ
ರೆವಿನ್ಯೂ ಜಾಗನೋ ಪಟ್ಟಾ ಲ್ಯಾಂಡು ಏನು ಅಂತೇಳಿ ತಹಸೀಲ್ದಾರ್ ಸಮ್ಮುಖದಲ್ಲಿ ತೀರ್ಮಾನ ಆಗುತ್ತೆ ಜಂಟಿ ಸರ್ವೆ ಮಾಡಿದಾಗ. ಆ ಜಾಗ ಆ ಕಡೆ ಎಲ್ಲಾರ ಇದ್ದು ನಿಮಗೆ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಅದು ನಿಮ್ಗೆ ಸೂಟಬಲ್ ಆಗಲ್ಲ. ಅವಾಗ ನಿಮಗೆ ಇಲ್ಲೇ ಬೇಕು. ನಿಮ್ಮ ಏನು ನೀವು ವಾಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಹತ್ರಕ್ಕೆ ಅಟ್ಯಾಚ್ ಆಗಿರ್ಬೇಕು, ಆ ಥರದೇ ಬೇಕು ಅಲ್ವಾ. ಅದನ್ನ ಈ ಕಡೆ ಬಿಟ್ಕೊಡಕ್ ಬರುತ್ತಾ ಇಲ್ವಾ? ಇದು ಕೆಲವೆಲ್ಲ ಈ ಒತ್ತುವರಿ ಜಾಗ ಏನಿದೆ KPC ರಂಗಮಂದಿರ, ನಿಮ್ ಗೇಟು, ನಿಮ್ ಸಿವಿಲ್ ಆಫೀಸು, ಆಮೇಲೆ ನಿಮ್ದು ಪಂಪ್ ಸೆಟ್ ಇದೆಯಲ್ಲ ಸರ್, ಅದು ಆ ಕಡೆ ಮೇಲ್ಗಡೆ ಕ್ವಾರ್ಟರ್ಸ್, ಅಲ್ಲಿ 2 ಎಕರೆ 13 ಗುಂಟೆ ಅಲ್ಲಿ ಬರುತ್ತೆ. ಅದು ಹೇಳಿಲ್ಲ. ಬಟ್ ಈ ಕಾಂಪೌಂಡ್ ಈಗ ಮತ್ತೆ ಶುರು ಮಾಡ್ತೀನಿ ಅಂತ ಹೇಳ್ತಿರಲ್ಲ, ನಮ್ಗೆ ಅದು ಶುರುವಲ್ಲ, ಕೊನೆ ಮಾಡ್ತಿರೋದು ಶುರುವಲ್ಲ. ಈಗ ನಾನು ಏನ್ ಹೇಳಿದ್ರೆ ನಿಮ್ಗೆ ಯಾವತ್ತಪ್ಪ ನವೆಂಬರ್ 30 ದರ್ಶನ ಬಂದವತ್ತು ನೀವು ಎಲ್ಲ ಮುಖಂಡಗಳೆಲ್ಲ ಇದ್ರಿ. ನಿಮ್ಮ ಮುಂದೆ ನಾನು ಏನು ಹೇಳ್ಬೋದು ಅವತ್ತು ಹೇಳಿದ್ರೆ, ನೀವು ನೋಡಪ್ಪ ಟೈಮ್ ಇದೆ, ಇನ್ನೂ 2 ತಿಂಗಳು ನಮ್ಗೆ ಕೆಲಸ ನಡೀತಿದೆ, ಅದ್ರೊಳಗೆ ಏನಾರು ನೀವು ಕುಂತು ಮಾತಾಡಿ ಎಲ್ಲೆಲ್ಲಿ ಮಾಡ್ಕೊಂಡು ಬನ್ನಿ. ನೀವು ಮಾಡ್ಕೊಂಡ್ ಬಂದ್ರೆ ನೀವು ಅವತ್ತಿಗೆ ನಾನು ಈ ಜಾಗ ನಿಮ್ಗೆ ಬಿಟ್ಬಿಡ್ತೀನಿ ಅಂತ ನಾನು ಹೇಳಿದೆ. ಈ ಕಾಂಪೌಂಡ್ ಮತ್ತೆ ನಿಮ್ಗೆ ಜಾಗನೂ ಈಗ ಇದ್ರಲ್ಲಿ ಬಿಡಿಸಿದ್ದೆ ನೀವು ಅವತ್ತು ಹೇಳಿ ನಾನು ಬಿಡಿಸಿ ಹೋಗಿದ್ದು, ನಾನು ಕಟ್ಟಲ್ಲಪ್ಪ ಇದನ್ನ ನಿಮ್ಗೆ ಹೊರಡೆ ಹೋಗ ಅಷ್ಟು ಜಾಗ ಬಿಟ್ಟು ಹೋಗ್ತೀನಿ ಅಂತ. ನೀವು ಇವತ್ತಿನವರೆಗೆ ಏನ್ ಪ್ರೋಸೆಸ್ ಆಯ್ತು ಅಂತ ನಮ್ಗೆ ಏನು ಹೇಳಿಲ್ಲ. ಅಲ್ಲಲ್ಲ, ಈಗ ನನಗೆ ಕೇಳಿ, ನಾವು ಒಂದ್ ಮಾತು ಹೇಳ್ತೀನಿ ಕೇಳಿ. ಈಗ ನನ್ನ ಕೈಯಲ್ಲಿ ಇದ್ದಿದ್ದು ನಾನು ಏನ್ ಆಗುತ್ತೋ ನಾನು ಎಲ್ಲ ಮಾಡಿದೆ, ಹೌದಾ? ನಿಮ್ಗೆ 2 ವರ್ಷದಿಂದ ನಮ್ಮ ಶ್ರೀಕರ್ ಸಾಹೇಬ್ರು ಇದ್ದಾಗ್ಲೂ ವಿಷಣ ಬಂದಾಗ್ಲೂ ನಿಮ್ಗೆಲ್ಲ ಏನು ಸಹಕಾರ ಮಾಡ್ಬೇಕು ಅದೆಲ್ಲ ನಾನು ಮಾಡಿದೆ. ಈಗ ನೀವು ಅಲ್ಲಿಂದ ಮಾಡಿಸ್ಕೊಂಬರ್ದಿದ್ರೆ ಹೊರತು ಈಗ ನನ್ನ ಕೈಯಲ್ಲಿ ಏನಿರಲ್ಲ. ನೀವು ಸುಮ್ಮನೆ ಇದ್ರ ಕೂತ್ಕೊಂಡ್ರೆ ಇಲ್ಲಿ ಯಾರಿಗೆ ಬಿಟ್ಟಿದ್ದು? ನಾವೀಗ CM ಲೆಟರ್ ಹಾಕಿದ್ವಿ, CM DC ಗೆ ಅಪ್ರೋಚ್ ಮಾಡ್ಯಾರೆ, DC ಅವರು AC ಗೆ ಅಪ್ರೋಚ್ ಮಾಡಿ ತಹಶೀಲ್ದಾರ್ಗೆ ಅಪ್ರೋಚ್ ಮಾಡಿ, ತಹಶೀಲ್ದಾರು ಇದನ್ನ ಪೂರ ಸರ್ವೆ ಮಾಡ್ಲಿ ಮಾಡ್ಯಾರೆ. ಎಲ್ಲ ಮಾಡಿ ಒಂದ್ ನಿಮಿಷ ಸರ್ ಮಾಡಿದ್ದಾರೆ. ಅದರಲ್ಲಿ ಸರ್ಕಾರಿ ಜಮೀನು 2 ಎಕರೆ 20 ಗುಂಟೆ, ಸರ್ವೆ ನಂಬರ್ 119 2 ಎಕರೆ 20 ಗುಂಟೆಲಿ ನಿಮಗೆ 7 ಗುಂಟೆ ಮಾತ್ರ ಮಂಜೂರಾಗಿರೋದು. ಇನ್ನು ಈಗ ಅವೆಲ್ಲವೇ ಕೇಳಿ, ನೀವ್ ಹೇಳೋದು ಕರೆಕ್ಟ್ ಇರ್ಬೋದು.